ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್. ಹೋಪ್ ಎಲ್ಲರೂ ಚೆನ್ನಾಗಿ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರನ್ನೂ ಆ ದೇವರು ಚೆನ್ನಾಗಿ ಇಟ್ಟಿರಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಹತ್ರ ಇರುವಂತಹ ಜುಮ್ಕಾ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಕೆ ಬಂದಿದ್ದೀನಿ. ಈಗಾಗಲೇ ನೀವು ಥಂಬ್ನೇಲಲ್ಲಿ ನೋಡಿರ್ತಾರೆ ಏನು ಅಂತ. ಸೊ ಯಾವ್ಯಾವೆಲ್ಲ ಜುಮ್ಕಾಸ್ನ ನಾನು ಕೊಂಡ್ಕೊಂಡಿದ್ದೀನಿ, ಯಾರ್ಯಾವುದೆಲ್ಲ ನನಗೆ ಗಿಫ್ಟಾಗಿ ಬಂತು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಕೆಲವು ಜುಮ್ಕಾಸ್ದು ಕೆಲವು ಸೀಕ್ರೆಟ್ ಎಲ್ಲ ಇದೆ, ಆ ಸೀಕ್ರೆಟ್ಸ್ನ ಕೂಡ ರಿವೀಲ್ ಮಾಡ್ತಾ ಇದ್ದೀನಿ. ಯಾಕೆ ಸೀಕ್ರೆಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಕೂಡ ರಿವೀಲ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಇನ್ಫಾರ್ಮೇಷನ್ಸ್ ಆ್ಯಂಡ್ ಸ್ವಲ್ಪ ರಿವೀಲ್ ಮಾಡುವಂತಹ ವಿಡಿಯೋ ಇವತ್ತಿನ ಈ ಒಂದು ವಿಡಿಯೋ. ಸೊ ಬನ್ನಿ ಹಾಗಾದರೆ, ವಿತೌಟ್ ಫರ್ದರ್ ಡು ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನಿವತ್ತು ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಇದನ್ನ ನಾನು ಕಾಂಪನ್ಸೇಟ್ ಮಾಡೋಕ್ಕೆ ಈ ಒಂದು ಮುತ್ತಿನ ಒಂದು ಚಿಕ್ಕ ನೆಕ್ಲೆಸ್ ಹಾಕ್ಕೊಂಡಿದ್ದೀನಿ. ಇಯರಿಂಗ್ಸ್ ಹಾಕ್ಕೊಂಡಿಲ್ಲ, ಜಸ್ಟ್ ಒಂದು ರೋಸ್ನ ನಾನು ಮುಡ್ಕೊಂಡಿದ್ದೀನಿ. ಈ ಒಂದು ಇದಕ್ಕೆ ಕಾಂಪನ್ಸೇಟ್ ಆಗಿ ಸೆಟ್ ಆಗೋದಕ್ಕೆ ನಾನು ಪೇರಪ್ನ ಈ ಒಂದು ಇಯರಿಂಗ್ಸ್ನ ಹಾಕ್ಕೊಳ್ತೀನಿ. ಆ್ಯಂಡ್ ದಿಸ್ ಇನ್ ದ ಜಾಮೆಟ್ರಿಕಲ್ ಶೇಪ್ ವಿಚ್ ಈಸ್ ವೆರಿ ಯೂನಿಕ್ ಆ್ಯಂಡ್ ಐ ಲವ್ ದಟ್. ವಿತ್ ಒಂದು ರೀತಿ ರೆಡ್ ರೋಸ್, ಮೆರೂನ್ ಡ್ರೆಸ್, ಸ್ವಲ್ಪ ಡಾರ್ಕ್ ರೆಡ್ಡಿನ ನೆಕ್ಲೆಸ್, ಡಾರ್ಕ್ ರೆಡ್ ಮುತ್ತುಗಳಿರುವಂಥ ಇಯರಿಂಗ್ಸ್. ಸೊ ಐ ಆಮ್ ಆಲ್ ಸೆಟ್ ಟು ಡೂ ದಿಸ್ ಆ್ಯಂಡ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಮೊದಲ ನನ್ನ ಜುಮ್ಕಾ ಸೆಟ್ನ ನಾನು ತೋರಿಸ್ತೀನಿ, ವಿಚ್ ಈಸ್ ವೆರಿ ಯೂನಿಕ್ ಆ್ಯಂಡ್ ತುಂಬ ನೆನಪುಗಳಿರುವಂತಹ ಒಂದು ಜುಮ್ಕಾ ಸೆಟ್. ಸೊ ಈ ಒಂದು ಜುಮ್ಕಾ ಸೆಟ್ ಯು ಕ್ಯಾನ್ ಸಿ ಸಖತ್ತಾಗಿ ನೋಡಿ. ಇದು ಸ್ಯಾರೀಸ್ಗೂ ನಾನು ಪೇರಪ್ ಮಾಡ್ಕೊಳ್ತೀನಿ, ಡ್ರೆಸ್ಸಸ್ಗೂ ಪೇರಪ್ ಮಾಡ್ಕೊತೀನಿ. ನಾನು ರೀಸೆಂಟ್ಲಿ ಒಂದು ರೀಲ್ಸ್ ಮಾಡಿದ್ದೆ, ಅದಕ್ಕೂ ಕೂಡ ಇದನ್ನ ವೇರ್ ಮಾಡ್ಕೊಂಡಿದ್ದೆ. ಟೆಂಪಲ್ಗೆ ಸ್ಯಾರಿ ಉಟ್ಕೊಂಡು ಹೋಗಿದ್ದೆ, ಅದನ್ನು ಇದನ್ನ ಪೇರಪ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಕಾಣುತ್ತೆ. ಯು ಕ್ಯಾನ್ ಸಿ ಈ ಡ್ರೆಸ್ಸಿಗೂ ಇದು ಪೇರಪ್ ಆಗ್ತದೆ. ಓಕೆ, ಮ್ಯಾಚ್ ಆಗ್ತದೆ. ಸೊ ಈ ಒಂದು ಜುಮ್ಕಾ ಸೆಟ್ ಹ್ಯಾಂಡ್ ಮೇಡ್ ಜುಮ್ಕಾ. ಇದನ್ನ ಪ್ರಿಪೇರ್ ಮಾಡಿದ್ದು ನನ್ನ ಸಿಸ್ಟರ್ ನಿಖಿತಾ. ತುಂಬಾ ಅಕ್ಯುರಸಿ ಆಗಿದೆ. ಇದರಲ್ಲಿ ಇರುವಂತಹ ಒಂದು ವರ್ಕ್ ಏನು ಮಾಡಿದ್ದಾಳೆ, ಸಖತ್ತಾಗಿ ಮಾಡಿದ್ದಾಳೆ. ಡಿಟೇಲ್ಡ್ ಆಗಿದೆ, ಹ್ಯಾಂಡ್ ಮೇಡ್ ಆಗಿದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅವಳು ಪ್ರೊಫೆಷ್ನಲ್ ಅಲ್ಲ, ಬಟ್ ಅವಳು ಹಾಕಿರುವಂತಹ ಒಂದು ಎಫರ್ಟ್, ಒಂದು ಇಂಟ್ರೆಸ್ಟ್, ಆ ಒಂದು ಪ್ರೀತಿ, ನನ್ನ ಅಕ್ಕನಿಗೆ ನಾನು ಗಿಫ್ಟಾಗಿ ಕೊಡಬೇಕು ಅನ್ನೋಂಥ ಪ್ರೀತಿ ಇದರಲ್ಲಿ ಎದ್ದು ಕಾಣುತ್ತೆ. ಇದು ಮಾಡಿ ತುಂಬ ದಿವಸ ಆಯಿತು, ನನಗೆ ಗಿಫ್ಟಾಗಿ ಕೊಟ್ಟು ತುಂಬಾ ದಿವಸ ಆಯಿತು ಅದು. ಬಟ್ ನಾನು ಇದನ್ನ ತುಂಬಾ ಪ್ರೀತಿಯಿಂದ ತುಂಬ ಕೇರ್ಫುಲ್ಲಾಗಿ ಇಟ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಒನ್. ಬಟ್ ಆಗ್ತಿಲ್ಲ, ಒಂದು ನಿಮಿಷ. ಏನು ಗೊತ್ತಾ, ನನಗೆ ವಾಚ್ ಇಲ್ಲ ಅಂದರೆ ನನಗೆ ಕಂಫರ್ಟ್ ಆಗೋದೇ ಇಲ್ಲ. ಸೊ ಒಂದು ವಾಚ್ ಹಾಕ್ಕೊಂಡ್ಬಿಡ್ತೀನಿ. ಈ ವಾಚ್ಗಳಿಗೆಲ್ಲ ನಾನು ಬೆಲ್ಟ್ ಹಾಕಿಸ್ಬೇಕು, ತುಂಬ ದಿನ ಆಗಿದೆ. ನನ್ನ ಹಸ್ಬೆಂಡಿಗೆ ಹೇಳಿದ್ರೆ ಅವರು ನಾಳೆ ಅಂತಂದು ತಿಂಗಳಾನ್ಗಟ್ಟಲೆ ಆಗಿದೆ. ಇದು ಕೂಡ ಯೂನಿಕ್ ಆಗಿರುವಂಥ ವಾಚ್. ಎಸ್. ನೆಕ್ಸ್ಟ್ ಜುಮ್ಕಾ ಪೇರ್ ಬಂದು, ಇದು ಕೂಡ ನಾನು ಸ್ಯಾರೀಸ್ಗೆ, ಡ್ರೆಸ್ಸಸ್ಗೆಲ್ಲ ಪೇರಪ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಡೀಟೇಲ್ಡ್ ಆಗಿದೆ ವರ್ಕ್ ಮಾತ್ರ. ಕೆಳಗೆಲ್ಲ ಒಂದು ಚೈನ್ ಕೊಟ್ಟಿದ್ದಾಳೆ. ಇದು ಕೂಡ ನನ್ನ ತಂಗಿ ಮಾಡಿದ್ದು, ನೀವು ನಂಬಲ್ಲ, ನಿಜವಾಗಿಯೂ ಅವಳೇ ಮಾಡಿದ್ದು. ಅವಾಗ ತುಂಬ ಕ್ರೇಜ್ ಇತ್ತು ಅವಳಿಗೆ, ಮಾಡಿ ನನಗೆ ಕೊಡ್ತಿದ್ಲು. ಅವಳು ಜುಮ್ಕಾಸ್ ಎಲ್ಲ ವೇರ್ ಮಾಡಲ್ಲ, ಬಟ್ ನನಗೆ ಜುಮ್ಕಾ ಕ್ರೇಜ್ ತುಂಬ ಇದೆ. ಸೊ ಇದನ್ನ ಅವಳು ಮಾಡಿ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಸಖತ್ತಾಗಿ ಕಾಣುತ್ತೆ ಇದೊಂದು. ಆ್ಯಂಡ್ ನಾನು ಪ್ರಿಫರ್ ಮಾಡೋದು ಮೋಸ್ಟ್ ಪ್ರಾಬಬ್ಲಿ ಜುಮ್ಕಾ ಸೆಟ್. ಸೊ ದಟ್ ಅದು ಎಲ್ಲ ಒಂದು ಒಕೇಶನ್ಸ್ಗೂ, ಎಲ್ಲ ಡ್ರೆಸ್ಸಸ್, ಎಲ್ಲ ಸ್ಯಾರೀಸ್ಗೂ ಅದು ಕರೆಕ್ಟಾಗಿ ಪೇರಪ್ ಆಗಿಬಿಡುತ್ತೆ. ನಾನು ಯೂಸ್ ಮಾಡೋಂಥ ಡ್ರೆಸ್ಸಸ್ಗೆ ಜುಮ್ಕಾಸ್ ಕೂಡ ತುಂಬ ಚೆನ್ನಾಗಿ ಪೇರಪ್ ಆಗುತ್ತೆ. ನೆಕ್ಸ್ಟ್ ಬಂದು, ನೀವು ಇಂಥದ್ದೆಲ್ಲ ಪ್ರಿಪೇರ್ ಮಾಡಲ್ವಾ ಮೇಡಮ್ ಅಂತ ನೀವು ಕೇಳ್ತಾ ಇರ್ಬೋದು. ನನಗೆ ಇಂಥದ್ದೆಲ್ಲ ನಾನು ರೆಡಿ ಮಾಡೋಕ್ಕೆ ಬರಲ್ಲ, ನನಗೆ ಅದರ ಕಡೆ ಇಂಟ್ರೆಸ್ಟ್ ಇಲ್ಲ ಯಾಕೋ. ಇದು ಸ್ಯಾರೀಸ್ಗೆ, ಡ್ರೆಸ್ಸ್ಗೂ ಚೆನ್ನಾಗಿ ಕಾಣುತ್ತೆ, ಲೈಟ್ ಕಲರ್. ಇದು ರೆಡಿಮೇಡ್ ಕೊಂಡ್ಕೊಂಡಿದ್ದು ನಾನು. ಆ್ಯಕ್ಚುಲಿ ನನ್ನ ಮುಖಕ್ಕೆ ದೊಡ್ಡ ಸೈಜ್ನೇ ಚೆನ್ನಾಗಿ ಅಂತ ನನ್ನ ತಂಗಿ ಮೋಸ್ಟ್ ಪ್ರಾಬಬ್ಲಿ ತುಂಬ ಬಿಗ್ಗರ್ ಸೈಜ್ನ ಜುಮ್ಕಾ ಸೆಟ್ ಎಲ್ಲ ಮಾಡ್ಕೊಳ್ತಾ ಇದ್ಲು ಅವಾಗ. ಇದೊಂದಿದೆ. ನೆಕ್ಸ್ಟು ಇದು ತುಂಬಾ ಹಳೇದು, ಕೊರೋನಾಗಿಂತ ಮುಂಚಿನ ಇದು ಜುಮ್ಕಾ ಸೆಟ್. ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಈ ಡ್ರೆಸ್ ಹಾಕಿದಾಗಲೂ ಹಾಕ್ಕೊಳ್ತೀನಿ. ಆ್ಯಂಡ್ ಡಾರ್ಕ್ ಕಲರ್ಸ್ ಸ್ಯಾರೀಸ್ ಉಟ್ಕೊಂಡಾಗ್ಲೂ ಇದನ್ನ ನಾನು ಹಾಕ್ಕೊಳ್ತೀನಿ. ಇದನ್ನ ನೋಡಿದಾಗೆಲ್ಲ
ನನ್ನ ಫ್ರೆಂಡ್ ನನಗೆ ತುಂಬಾ ನೆನಪಾಗ್ತಾರೆ. ದಿಸ್ ಇಸ್ ದ ಒನ್. ಇದು ರೀಸೆಂಟ್ಲಿ ನಾನು ಒಂದು ಫ್ರೂಟ್ಸ್ ಆ್ಯಂಡ್ ಫ್ಲವರ್ ಎಕ್ಸಿಬಿಷನ್ ಆ್ಯಂಡ್ ಸೆಲ್ಲಿಂಗ್ ಅಂತ ಇತ್ತು ನಮ್ಮ ಪ್ಲೇಸಲ್ಲಿ. ಅಲ್ಲಿ ಈ ಒಂದು ಜುಮ್ಕಾ ಸೆಟ್ನ ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದು. ಸಖತ್ತಾಗಿದೆ ಇದು ಮಾತ್ರ. ಆ ಟೈಮಲ್ಲಿ ನಾನು ಒಂದು ಬ್ಲೂ ಸ್ಯಾರಿ ಕೊಂಡ್ಕೊಂಡಿದ್ದೆ. ಆ ಸ್ಯಾರಿಗೆ ಇದು ಚೆನ್ನಾಗಿ ಕಾಣುತ್ತೆ ಅಂತ ಯೋಚನೆ ಮಾಡಿ ಆ ಸ್ಯಾರಿ ಪೇರಪ್ ಮಾಡ್ಕೋಬೇಕು ಅಂತ ನಾನು ಕೊಡಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದೆ. ಇದು ಎಕ್ಸಿಬಿಷನಲ್ಲಿ ಕೊಂಡ್ಕೊಂಡಿದ್ದು, ತುಂಬ ಚೆನ್ನಾಗಿದೆ. ಇದು ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕೊಡಿಸಿದ್ದು ಅಂತ. ಇದು ಒಂದು ಶಾಪಲ್ಲಿ ನಾನು ಇದನ್ನ ಬೈ ಮಾಡಿದ್ದು, ಒಂದು ಶಾಪಲ್ಲಿ. ಓಕೆ, ಇದನ್ನ ನೀವು ನಂಬಲ್ಲ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇದು ಕೂಡ ದೊಡ್ಡ ಸೈಜ್. ನಾನು ಮೋಸ್ಟ್ಲಿ ಪ್ರಿಫರ್ ಮಾಡೋದು ದೊಡ್ಡ ಸೈಜ್. ತುಂಬ ಚೆನ್ನಾಗಿ ಯೂನಿಕಾಗಿ ಅನಿಸುತ್ತೆ. ಇದು ಕೂಡ ನನ್ನ ತಂಗಿನೇ ಇದನ್ನ ರೆಡಿ ಮಾಡಿದ್ದು ಅಂತಂದರೆ ಖಂಡಿತವಾಗಿಯೂ ನೀವು ನಂಬಲ್ಲ. ಇದು ಮಲ್ಟಿ ಕಲರ್ ಇರೋದ್ರಿಂದ ಎಲ್ಲ ಕಲರ್ ಡ್ರೆಸ್ಸಸ್ಗೂ, ಎಲ್ಲ ಕಲರ್ ಸ್ಯಾರೀಸ್ಗೂ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಂಗೆ ತುಂಬಾ ಇಷ್ಟ. ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ನೋಡಿ, ಆ ಡೀಟೇಲ್ ಆಗಿರೋಂಥ ಕೆಳಗಡೆ ನೀವು ಮುತ್ತುಗಳ ನೋಡ್ಬೋದು, ಮೇಲ್ಗಡೆ ಕಲರ್ಸ್ ನೋಡ್ಬೋದು, ರೈನ್ಬೋ ಕಲರ್ಸ್ ಅಂತಲೇ ಅಂತೀನಿ. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಫೇವ್ರೆಟ್ ಜುಮ್ಕಾ. ಇದೊಂದು ಕ್ಯೂಟ್ ಆಗಿರುವಂಥ ಜುಮ್ಕಾ ಸೆಟ್. ನೀವು ನೋಡಿ, ಇದನ್ನು ನಾನು ಏನು ಮಾಡಿದ್ದೆ, ನನಗೆ ಈ ರೀತಿ ಲೈಟ್ ವೇಟ್ ಜುಮ್ಕಾ ಸೆಟ್ ಅಷ್ಟೊಂದು ಅಂದರೆ ಇಷ್ಟೊಂದು ಜಾಸ್ತಿ ನನಗೆ ಡಿಸೈನ್ ಇರಬಾರ್ದು. ಬಟ್ ನಾನು ಇದನ್ನ ಕೊಂಡ್ಕೊಂಡಿದ್ದು ನನ್ನ ಇಬ್ಬರು ಸಿಸ್ಟರ್ಸ್ಗೋಸ್ಕರ. ನನ್ನ ತಂಗಿ ಬಂದಾಗ ಆ್ಯಂಡ್ ಚಿಕ್ಕ ತಂಗಿ ದೊಡ್ಡವಳೆಲ್ಲ ಒಟ್ಟಿಗೆ ಸೇರಿದಾಗ ನಾನು ನಮ್ಮ ಮಮ್ಮಿ ಎಲ್ಲ ಶಾಪಿಂಗ್ ಅಂತ ಹೋಗಿದ್ವಿ. ಅವರಿಬ್ಬರು ಬರಲ್ಲ ಅಂತಂದಿದ್ರು ಫಾರ್ ಸಮ್ ರೀಸನ್ಸ್. ಅವರು ಬ್ಯುಸಿ ಇದ್ದರು. ಸೊ ನಾನು ಹೋಗಿ ಜುಮ್ಕಾ ಸೆಟ್ ಅವರಿಗೆ ಅಂತ ಕೊಂಡ್ಕೊಂಬಂದೆ. ಸೊ ಅವ್ರಿಗೆ ಯಾವ್ದು ಬೇಕೋ ಅದನ್ನ ಅವರು ಜಸ್ಟ್ ಅವ್ರು ಪಿಕ್ ಮಾಡಿಕೊಂಡ್ರು. ಲಾಸ್ಟ್ ಏನಾಯಿತು, ಇದು ಅವ್ರು ಯಾರಿಗೂ ಇಷ್ಟ ಆಗಲಿಲ್ಲ. ಇದನ್ನ ಆ್ಯಕ್ಚುಲಿ ನನಗೂ ಇಷ್ಟ ಇಲ್ಲ ಇದು, ಬಟ್ ಅವರು ಯಾರಾದರೂ ಇಷ್ಟ ಆಗುತ್ತೆ ಅಂತ ನಾನು ಕೊಂಡ್ಕೊಂಡಿದ್ದನ್ನ. ಜಸ್ಟ್ ನೈಟ್ ಪಾರ್ಟಿ ವೇರ್ಗೆ ಚೆನ್ನಾಗಿ ಕಾಣ್ತಿದ್ದು. ತುಂಬ ನಿಮ್ಗೆ ಕಾಣ್ತಾ ಇರ್ಬೋದು, ಸಖತ್ ಗ್ಲಿಟರ್ ಆಗ್ತಿದೆ. ಬಟ್ ಅವ್ರು ಯಾರು ಇಬ್ಬರು ಬೇಡ ಅಂದ್ಬಿಟ್ರು. ಸೊ ಇದನ್ನ ನನ್ನ ಹತ್ರನೇ ಉಳ್ಕೊಳ್ತು. ನಾನು ಇದನ್ನ ಇನ್ನೂ ವೇರ್ ಮಾಡೇ ಇಲ್ಲ, ಬಟ್ ಮಾಡ್ತೀನಿ. ಯಾವುದೋ ಸ್ಯಾರಿ ಟೈಮಲ್ಲಿ ಸ್ಯಾರಿ ವೇರ್ ಮಾಡಿದಾಗ ಈವ್ನಿಂಗ್ ಟೈಮಲ್ಲಿ ನಾನು ವೇರ್ ಮಾಡ್ತೀನಿ. ಸೊ ಇದರ ಕತೆ ಹೀಗಿದೆ. ಇದ್ರ ಹಿಂದೆನೋ ಅದೇ ರೀತಿಯ ಒಂದು ಸ್ಟೋರಿ ಇದೆ. ಅವತ್ತೇ ಆ ಟೈಮಲ್ಲಿ ಇದನ್ನು ಕೂಡ ನಾನು ಬೈ ಮಾಡ್ಕೊಂಬಂದಿದ್ದು. ಸಖತ್ತಾಗಿದೆ ಇದು ಮಾತ್ರ. ಇದು ಮೇಲ್ಗಡೆ ಎಲ್ಲ ಪಿಕಾಕ್ ಫೆದರ್ ಡಿಸೈನ್ ಕೆಳಗಡೆ ಈ ರೀತಿ ಇದೆ. ಇದು ಕೂಡ ಜುಮ್ಕಾ. ಅವರಿಬ್ಬರು ಇದನ್ನ ಬೇಡ ಅಂತ ಅಂದರು. ಸೊ ಇದು ಕೂಡ ನನ್ನ ಹತ್ರನೇ ಉಳಿತು. ಇದು ನನಗೆ ಇಷ್ಟ ಆಗಿದೆ, ಬಟ್ ಇದುವರೆಗೂ ನಾನು ವೇರ್ ಮಾಡಿಲ್ಲ. ನೀವು ಕಾಣ್ತಾ ಇರ್ಬೋದು. ವೇರ್ ಮಾಡ್ತೀನಿ ಇಷ್ಟರಲ್ಲೇ. ಆ್ಯಂಡ್ ಇದೊಂದು ಯಾವುದೊಂದು ಜಾತ್ರೆಯಲ್ಲಿ ಕೊಂಡ್ಕೊಂಡಿದ್ದು. ವೇರ್ ಮಾಡಿಲ್ಲ, ಮಾಡ್ತೀನಿ. ಲೈಟ್ ವೇಟ್, ಚೆನ್ನಾಗಿ ಕಾಣುತ್ತೆ, ಫ್ಯಾನ್ಸಿಯಾಗಿ ಕಾಣುತ್ತೆ. ಸುಮ್ಮನೆ ಹಿಂಗೆ ಈ ರೀತಿ ಹೋಗಿ ಬಂದಾಗ ವೇರ್ ಮಾಡ್ಬೋದು ಎಲ್ಲಾದರೂ, ಬಟ್ ವೇರ್ ಮಾಡಿಲ್ಲ. ಇದ್ರೆ ಕಲರ್ಸ್ ಒಂದು ಪಿಂಕ್ ಒಂದಿದೆ, ಇದೊಂದಿದೆ, ರೆಡ್ ಒಂದಿದೆ, 3 ಕಲರ್ಸ್ ಕೊಂಡ್ಕೊಂಡಿದ್ದೆ. ಸೊ ದಿಸ್ ಇಸ್ ದ ಥಿಂಗ್. ಇದೊಂದು ಜುಮ್ಕಾ ಸೆಟ್, ಸಖತ್ತಾಗಿರುವಂಥ ಜುಮ್ಕಾ ಸೆಟ್. ಇದರ ಒಂದು ಕಥೆ ಏನು ಅಂತಂದರೆ, ನಾನು ಆವಾಗಲೇ ಹೇಳಿದೆ ಕೆಲವು ತಮಾಷೆಗಳು, ಕೆಲವು ಸೀಕ್ರೆಟ್ಗಳಿದೆ ಅಂತ. ಇದು ನನ್ನ ತಂಗಿ ನಿಖಿತಾಳ ಜುಮ್ಕಾ ಸೆಟ್, ಬಟ್ ಇದು ಅವಳು ನನಗೆ ಗಿಫ್ಟ್ ಕೊಟ್ಟಿದ್ದು ಅಲ್ಲ. ನಾನು ಇದನ್ನ ಅವಳ ಹತ್ರ ಕೇಳಿ ಕೊಡೆ ಅಂತ ರಿಕ್ವೆಸ್ಟ್ ಮಾಡಿ ಇಸ್ಕೊಂಡಿದ್ದು ಅಲ್ಲ ಇದೆ. ಸೊ ಅವಳ ಹತ್ರ ನಾನು ಇಸ್ಕೊಂಡಿದ್ದು ಅಲ್ಲ, ಅವಳು ನನಗೆ ಗಿಫ್ಟಾಗಿ ಕೊಟ್ಟಿದ್ದು ಅಲ್ಲ. ಹಾಗಾದರೆ ಇದರ ಹಿಂದಿನ ರಹಸ್ಯ ಏನಿದೆ ಅಂತಂದರೆ, ಇದು ನಾನು ಅವಳ ಹತ್ರ ಕದ್ದಿರುವಂತಹ ಜುಮ್ಕಾ. ಎಸ್, ನಂಗೆ ತುಂಬಾ ಇಷ್ಟ ಆಗ್ಬಿಡ್ತಿದ್ದು. ನಾನು ಕೊಡೆ ಅಂತ ಕೇಳಿರಲಿಲ್ಲ ಆ್ಯಕ್ಚುಲಿ. ಕೊಡೋದು ಇಲ್ಲ ಜಿಪಣಿ. ಅವಳಿಗೆ ಇಷ್ಟ ಆಗಿರುವಂಥದ್ದು ಅವಳು ಕೊಡೋಲ್ಲ, ಬಟ್ ನಮಗೋಸ್ಕರ ಕೊಂಡ್ಕೊಂಡಿದ್ದು ಖಂಡಿತವಾಗಿ ಅವಳು ಶೇರ್ ಮಾಡ್ತಾಳೆ. ತವಳೆ ಅಂತ ಕೊಟ್ಬಿಡ್ತಾಳೆ ಗಿಫ್ಟಾಗಿ. ಎಸ್, ಇದು ಅವಳಿಂದ ನಾನು ಜಸ್ಟ್ ಕಳ್ತನ ಮಾಡಿಕೊಂಡು ತೊಗೊಂಡಿರುವಂಥ ಜುಮ್ಕಾ ಸೆಟ್. ಈಗ ಈ ಒಂದು ಸೀಕ್ರೆಟ್ ಇವತ್ತಿನ ನಿಮ್ಮ ಮುಂದೆ ನಾನು ರಿವೀಲ್ ಮಾಡ್ತಾಯಿದ್ದೀನಿ. ಅವಳು ಕೇಳಿಸ್ಕೊಂಡ್ರೆ ಖಂಡಿತವಾಗಿಯೂ ಫೋನ್ ಮಾಡ್ತಾಳೆ ಅಥವಾ ಕಾಮೆಂಟ್ ಆದರೂ ಹಾಕ್ತಾಳೆ. ಬಟ್ ಐ ಡೋಂಟ್ ಕೇರ್ ಅಟ್ ಆಲ್. ಸಖತ್ತಾಗಿದೆ. ನನಗೆ ಬ್ಲ್ಯಾಕ್ ತುಂಬಾ ಇಷ್ಟ. ಬ್ಲ್ಯಾಕ್ ಡ್ರೆಸ್ಸಸ್ ಆಗಿರ್ಬೋದು, ಬ್ಲ್ಯಾಕ್ ಸ್ಯಾರೀಸ್ ಆಗಿರ್ಬೋದು. ಬಟ್ ಇತ್ತೀಚೆಗೆ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಅಷ್ಟೇ ಬ್ಲ್ಯಾಕ್, ಬಟ್ ಆಲ್ ಟೈಮ್ ಫೇವ್ರೆಟ್ ಬ್ಲ್ಯಾಕ್ ಕಲರ್. ಸೊ ದಿಸ್ ಇಸ್ ದ ಥಿಂಗ್. ಈ ಡ್ರೆಸ್ಸಿಗೂ ಇದು ಮ್ಯಾಚ್ ಆಗುತ್ತೆ. ಕೆಳಗಡೆ ಮುತ್ತುಗಳು ಬೇರೆ ಇದೆ, ಅದಕ್ಕೆ ಸೊ ತುಂಬಾ ಇಷ್ಟ. ಇದು ಎಂಥ ಒಂದು ನೆಕ್ಲೆಸ್ ಜೊತೆಲೂ ಪೇರಪ್ ಆಗಿಬಿಡುತ್ತೆ. ಬಟ್ ಹಾಗೆ ಹಾಕ್ಕೊಂಡ್ರು ಇದು ಕೊಳ್ಳಲ್ಲಿ ಏನೂ ಇಲ್ಲದೆ ಹೋದ್ರೂ ಒಂದು ಮಂಗಲಸೂತ್ರ ಆ್ಯಂಡ್ ಈ ರೀತಿ ಜುಮ್ಕಾ ಹಾಕ್ಕೊಂಡು ಹೋಗ್ಬಿಟ್ಟು ಸಖತ್ತಾಗಿ ಮ್ಯಾಚಪ್ ಆಗುತ್ತೆ. ಈ ಒಂದು ಜುಮ್ಕಾ ನನ್ನ ಹಸ್ಬೆಂಡಿಂದ ಕೊಂಡ್ಕೊಂಬಂದಿದ್ರು ವಿತೌಟ್ ಎನಿ ಇನ್ಫಾರ್ಮೇಷನ್. ಫಸ್ಟ್ ಟೈಮ್. ದಿಸ್ ಇಸ್ ದ ಥಿಂಗ್. ಐ ಲವ್ ದಿಸ್ ಮೋಸ್ಟ್. ಗ್ರೀನ್ ಸ್ಯಾರಿ ಹಾಕಿದಾಗ ಇದನ್ನ ನಾನು ಪೇರಪ್ ಮಾಡ್ಕೋತೀನಿ, ಅಥವಾ ರೆಡ್ ಸ್ಯಾರಿ ಹಾಕಿದಾಗ ಪೇರಪ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಕಾಂಟ್ರಾಸ್ಟ್ ಅಥವಾ ಈಕ್ವಲ್ ಮ್ಯಾಚಿಂಗ್ ಡ್ರೆಸ್ಸಸ್ಗಾಗಿರ್ಬೋದು,
ಮೋಸ್ಟ್ ಪ್ರಾಬ್ಲಿ ಇದನ್ನ ನಾನು ಸ್ಯಾರೀಸ್ಗೆ ವೇರ್ ಮಾಡೋದು ಚೆನ್ನಾಗಿ ಪೇರಪ್ ಆಗುತ್ತೆ ಆ್ಯಂಡ್ ಒನ್ ಆಫ್ ಮೈ ಫೇವ್ರೇಟ್ಸ್ ಬಿಕಾಸ್ ದಿಸ್ ಇಸ್ ದ ಗಿಫ್ಟ್ ಆಫ್ ಮೈ ಹಸ್ಬೆಂಡ್ ವಿತೌಟ್ ಎನಿ ಇನ್ಫಾರ್ಮೇಷನ್ ಇದನ್ನ ಅವ್ರು ತಂದು ಕೊಟ್ಟಿದ್ರು ನನಗೋಸ್ಕರ. ಸೊ ಐ ಲವ್ ದಿಸ್. ಈ ರೀತಿಯ ಜುಮ್ಕ ನನಗೋಸ್ಕರ ಕೊಂಡ್ಕೊಂಬಂದಿದ್ರು ಧರ್ಮಸ್ಥಳಕ್ಕೂ ಎಲ್ಲ ಹೋದಾಗ. ಬಟ್ ಇನ್ನೊಂದು ಎಲ್ಲೋ ಬೇರೆ ಬಾಕ್ಸಲ್ಲೆಲ್ಲೋ ಇರಬೇಕೇನೋ, ಸಿಗ್ತಾ ಇಲ್ಲ ತಕ್ಷಣಕ್ಕೆ. ಇದು ತುಂಬಾ ಇಷ್ಟ ನನಗೆ. ಯಾವುದಾದ್ರು ಗ್ರೀನ್ ಸ್ಯಾರಿ ಹಾಕ್ಕೊಂಡಾಗ ಇದನ್ನ ನಾನು ಪೇರಪ್ ಮಾಡೇ ಮಾಡ್ತೀನಿ, ಖಂಡಿತ ಮರೆಯಲ್ಲ ನಾನು. ಇದು ನನಗೆ ತುಂಬ ಇಷ್ಟ ಬಿಕಾಸ್ ದಿಸ್ ಇಸ್ ಮೈ ಹಸ್ಬೆಂಡ್ಸ್ ಗಿಫ್ಟ್. ಎಲ್ಲ ಇಯರಿಂಗ್ಸ್ ಆಗಿರ್ಬೋದು ಕಲೆಕ್ಷನ್ಸ್ ಆ್ಯಂಡ್ ಬ್ರೆಸ್ಲೆಟ್ಸ್ ಕಲೆಕ್ಷನ್ಸ್ ಆಗಿರ್ಬೋದು ಇನ್ನು ತುಂಬಾ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈ ಒಂದು ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಯಿತು, ಎಸ್ ಇನ್ನು ನಿಮ್ಮ ಹತ್ರ ಇರುವಂಥ ಕಲೆಕ್ಷನ್ಸ್ ತೋರಿಸಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಈ ಒಂದು ವಿಡಿಯೋಗೆ ಯಾವ ರೀತಿ ನನಗೆ ಒಂದು ವ್ಯೂಸ್ ಸಿಗುತ್ತೆ, ಯಾವ ರೀತಿ ಇದು ಐಡೆಂಟಿಫಿಕೇಷನ್ ಸಿಗುತ್ತೆ ಅಂತ ನೋಡಿಕೊಂಡು ನಾನು ಮುಂದಿನ ವೀಡಿಯೋಸ್ ಮಾಡೋಕ್ಕೆ ನಾನು ಡಿಸೈಡ್ ಮಾಡ್ತೀನಿ. ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ವೀಡಿಯೋದೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಸೊ ಇಷ್ಟೆಲ್ಲ ಸ್ಟೋರಿ ಇರುವಂತಹ ಈ ಝುಮ್ಕಾಸ್ ನಿಮಗೆ ಇಷ್ಟ ಆಯಿತಾ? ಯಾವುದು ಇಷ್ಟ ಆಯಿತು? ಇಷ್ಟ ಆಗಿದ್ದರೆ ನನಗೆ ಯಾವ್ದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಮತ್ತು ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೇ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ವೀಡಿಯೋದೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್.